ಜೀವನ ರೇಖೆ ಇದು, ಮೈಂಡ್ ಲೈನ್ ಇದು, ಆರ್ಟ್ ಲೈನು ಇದು. ಸೊ ನಿಮಗೆ ಗೊತ್ತಿದೆ ಅಲ್ವಾ? ಇಲ್ಲಿ ನೋಡ್ಕೊಳ್ಳಿ, ಈ ಮೂರು ರೇಖೆಗಳು ಈ ಥರ ಇದ್ದು ನಿಮಗೊಂದು ಲೈನು ಇಲ್ಲಿ ತೋರಿಸ್ತೀನಿ ನಾನು. ಈ ಥರ ಬಂದಿತ್ತು ಅಂದರೆ ಏನು ಹೇಳ್ತೀವಿ ಅಂದರೆ ಇವರು ಬಹಳಷ್ಟು ಸ್ವಾರ್ಥಿಗಳು ಅಂತ ಹೇಳ್ತೀವಿ. ಈ ರೀತಿ ಅಡ್ಡ ಲೈನು ಅಂತ ಬಂದಿರುತ್ತೆ ಕೆಲವ್ರು ನೋಡಿ, ಬರೀ ಇದೆಷ್ಟೇ ಇರುತ್ತೆ, ಟ್ರಯಾಂಗಲ್ ಬಂದಿರಲ್ಲ. ಈ ಥರ ಬಂತು ಅಂದರೆ ಬಹಳಷ್ಟು ಸ್ವಾರ್ಥಿಗಳು ಇವರು. ಅವ್ರ ಕೆಲಸ ಆಗಬೇಕು, ಅದನ್ನು ಮಾಡ್ಕೋಬೇಕು, ಆ ಥರ ಇರ್ತಾರೆ ಅಂತ ಹೇಳ್ತೀವಿ. ಹಾಗೆಯೇ ಇನ್ನೊಂದು ಆರ್ಟ್ ಲೈನಿಂದ ಬಂದು ಈ ರೀತಿ ಜಾಯಿಂಟಿಗೆ ಅಂದರೆ ಮೈಂಡ್ ಲೈನ್ ಮತ್ತು ಜೀವನ ರೇಖೆ ಜಾಯಿಂಟ್ ಆಗಿದ್ರೆ ಏನಾಗಿದೆ ಗೊತ್ತಾ, ಇವರು ದುಡ್ಡು ಕೊಟ್ಟು ಕಳ್ಕೊಳ್ತಾರೆ ಅಂತ ಹೇಳ್ತೀವಿ. ಭಾಳಷ್ಟು ಒಳ್ಳೆಯವರು, ಆರ್ಟ್ಲಿ ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ತೀವಲ್ಲ, ಆ ಥರದವರಾಗಿರ್ತಾರೆ. ಮತ್ತು ಇನ್ನೊಂದು ಲೈನ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೈಂಡ್ ಲೈನಿಂದ ಒಂದು ನೆಕ್ಸ್ಟ್ ಲೈನ್ ಬಂದುಬಿಟ್ಟು ಹಾರ್ಟ್ ಲೈನಿಗೆ ಟಚ್ ಆಯಿತು. ಈ ಥರ ಆದರೆ ಏನಾಗುತ್ತೆ ಗೊತ್ತಾ, ಇವರು ಭಾಳಷ್ಟು ಬುದ್ಧಿವಂತರು ಅಂತ ಹೇಳ್ತೀವಿ. ವ್ಯವಹಾರ ಜ್ಞಾನ ಸೂಪರಾಗಿರುತ್ತೆ. ಇವರು ಯಾರಲ್ಲೂ ಮೋಸ ಹೋಗಲ್ಲ. ಭಾಳಷ್ಟು ಬುದ್ಧಿವಂತಿಕೆಯಿಂದ ಇವರು ಹಣ ಗಳಿಸ್ತಾರೆ, ಹಣ ಉಳಿಸ್ತಾರೆ ಅಂತ ಹೇಳ್ತೀವಿ. ನಿಮಗೂ ಕೂಡ ಈ ಥರ ರೇಖೆಗಳಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.